ಪ್ರಧಾನಿ ನರೇಂದ್ರ ಮೋದಿಯವರು ಉಡುಪಿಗೆ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಹಿಳಾ ಅಭಿಮಾನಿಗಳು ಸೇರಿದಂತೆ ಸಹಸ್ರಾರು ಅಭಿಮಾನಿಗಳು ಮೋದಿಯನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಬ್ಯಾರಿಕೇಡ್ನ ಪಕ್ಕದಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಅಭಿಮಾನಿಗಳು. ಮೋದಿಯನ್ನು ಹತ್ತಿರದಿಂದ ನೋಡುವಂತಹ ಭಾಗ್ಯ ಇಂದು ಉಡುಪಿಯ ಜನರು ಹಾಗೂ ಮೋದಿ ಅಭಿಮಾನಿಗಳದ್ದಾಗಿದೆ. ಹೀಗಾಗಿ ಮೋದಿಯನ್ನು ನೋಡೋದಕ್ಕೆ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ ಈ ಒಂದು ರಸ್ತೆ ಎರಡೂ ಬದಿಗಳಲ್ಲೂ ಸಹ ನಿಂತಿರೋದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಮಹಿಳೆಯರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಮೋದಿಯನ್ನು ಹತ್ತಿರದಿಂದ ನೋಡೋದಕ್ಕೆ ಬಂದಿದ್ದಾರೆ. ಮಹಿಳಾ ಅಭಿಮಾನಿಗಳಿದ್ದಾರೆ, ಅವ್ರು ಮಾತಾಡಿಸ್ತೇನೆ. ಮೋದಿಯನ್ನು ನೋಡೋದಕ್ಕೆ ಸಾಕಷ್ಟು ಬೆಳಗ್ಗೆಯಿಂದಲೂ ಸರ್ ಗಂಟೆಗಟ್ಟಲೆ ಕಾಯ್ತಾ ಇದ್ದೀರಾ, ಹೇಳಿ ಏನೇನು? ಹೌದು, ನಾವು ತುಂಬ ದಿವಸದಿಂದ ಈ ಸಂಭ್ರಮಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಅವರು ಬರುವುದೇ ನಮಗೆ ಒಂದು ದೊಡ್ಡ ಖುಷಿ. ಸೊ ಇವತ್ತು ಬೆಳಗಿನಿಂದ ಫುಲ್ ನಾನು ನೋಡ್ತಾ ಇದ್ದೇನೆ, ರೋಡ್ ಬರೀ ಜನ ಆಚೆ ಈಚೆ ಎಲ್ಲ ಫುಲ್ ಖುಷಿಯಿಂದ ಹೋಗ್ತಾ ಇದ್ದಾರೆ. ಏನು ಲೆಕ್ಕಿಸದೆ ತಮ್ಮ ಆಫೀಸ್ಗಳಿಗೆ, ಸ್ಕೂಲಿಗಳಿಗೆ ರಜೆ ಎಲ್ಲ ಹಾಕಿ ಎಲ್ಲ ಬರ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡ್ತಾ ಇದ್ದ ಅವರು ಒಂದು ಹೆಲಿಕಾಪ್ಟರ್ ಧ್ವನಿಗೆ ನಾವು ವೇಟ್ ಮಾಡ್ತಾ ಇದ್ದಾರೆ. ಅದು ಕೇಳಿದಾಗ ನಾವು ಫುಲ್ ಈಗ ಗೂಸ್ ಬಂಪ್ಸ್ ಬಂದು ನಾವು ಫುಲ್ ಜೈ ಮೋದಿ ಅಂತ ಈಗ ಕಿರಿಷ್ಟು ಜೈ ಮೋದಿ, ಹಿಂದಿ ಜೈ ಮೋದಿ, ಜೈ ಮೋದಿ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಅವರನ್ನು ನಾವು ಪ್ರಥಮ ಬಾರಿಗೆ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಜನನಾಯಕ, ಅವರನ್ನು ನೋಡುವುದು, ಇಷ್ಟು ಹತ್ತಿರದಿಂದ ನೋಡುವುದು ನಮ್ಮ ಸೌಭಾಗ್ಯ. ನಮಗೆಲ್ಲರಿಗೂ ಭಾರಿ ಖುಷಿ ಆಗ್ತಾ ಇದೆ. ಇನ್ನೋರ್ವ ಮಹಿಳಾ ಅಭಿಮಾನಿ ಇದ್ದಾರೆ, ಮೋದಿ ಅವರು ಹೇಳಿ ಏನಿಲ್ಲ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಮೋದಿ ಅವರನ್ನು ನೋಡೋದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹೌದು, ನಾವು ಸುಮಾರು ದಿನದಿಂದ ರೋಡ್ ಶೋ ಉಂಟಾ ಇಲ್ಲ ಅಂತ ಒಂದು ಕನ್ಫ್ಯೂಷನ್ ಈಗ ಇದೆ. ಸೊ ಇಲ್ಲೆಲ್ಲ ಸೇರಿದ್ದೇವೆ, ತುಂಬ ಎಕ್ಸೈಟೆಡ್ ಇದ್ದೇವೆ, ವೇಟ್ ಮಾಡ್ತಾ ಇದ್ದೇವೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹಿಳಾ ಅಭಿಮಾನಿಗಳ ಮಾತು. ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೇವೆ, ಮೋದಿಯನ್ನು ನೋಡಬೇಕು ಹತ್ತಿರದಿಂದ ಅನ್ನುವಂಥ ಕಾರಣಕ್ಕಾಗಿ ಭಾಳಷ್ಟು ಖುಷಿ ಆಗ್ತಾ ಇದೆ, ಸಡಗರ ಸಂಭ್ರಮದಲ್ಲಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.